ಒಮ್ಮೆ ಕಲ್ಪಿಸ್ಕೊಳ್ಳಿ, ನೀವು ವಾಸವಾಗಿರೋ ದೇಶದಲ್ಲಿ ಮಣ್ಣು ದಿನದಿಂದ ದಿನಕ್ಕೆ ಫಲವತ್ತತೆ ಕಳ್ಕೊಳ್ತಾ ಒಳ್ಳೆ ಫಸಲು ಬರೆದಿದ್ರೆ. ದೆಹಲಿಯಲ್ಲಿ ಮರಳಿನ ಬಿರುಗಾಳಿ ನಿರಂತರವಾಗಿ ಹೆಚ್ಚುತ್ತಿದೆ. ಶೀಘ್ರವೇ ಆ ಪ್ರದೇಶ ಮರುಭೂಮೀಕರಣ ಆಗುವ ಆತಂಕವಿದೆ. ಮರುಭೂಮೀಕರಣ ಮತ್ತು ಸವಕಳಿ ಇವೆರಡೂ ಕಳವಳ ಉಂಟು ಮಾಡಿವೆ. ಮಣ್ಣು ಲಕ್ಷಾಂತರ ಕೋಟಿ ಜೀವಿಗಳು ಬಾಳಲು ನೆಲೆಯಾಗಿದೆ. ಈ ಜೀವಿಗಳು ಅಲ್ಲಿ ನೆಲೆಸಿರೋದ್ರಿಂದಲೇ ಪ್ರತಿಯೊಂದು ಬೆಳೀತಿರೋದು. ನಾವು ಆಹಾರ ತಿಂತೀವಿ, ಬೇರೆ ಪ್ರಾಣಿಗಳು ಬೆಳೆಯುತ್ತವೆ. ಪ್ರತಿಯೊಂದು ಆಗ್ತಿರೋದು ಮಣ್ಣು ಫಲವತ್ತಾಗಿರೋದ್ರಿಂದ. ಒಮ್ಮೆ ಅದು ಫಲವತ್ತತೆ ಕಳ್ಕೊಂಡ್ರೆ ಅನೇಕ ವಿಧಗಳಲ್ಲಿ ನೀವು ಭೂಮಿನ ತ್ಯಜಿಸಿದ ಹಾಗೆ. ನಾವು ಇಂಗಾಲದ ಬಗ್ಗೆ, ಹೊಗೆ ಬಗ್ಗೆ, ಅನೇಕ ಮಾಲಿನ್ಯದ ಬಗ್ಗೆ ಮಾತಾಡ್ತೀವಿ. ಇವೆಲ್ಲಕ್ಕಿಂತ ಮೊದಲು ನಾವು ತುಂಬಾ ಕಳವಳಕಾರಿಯಾದ ಅಂಶದ ಬಗ್ಗೆ ಗಮನ ಹರಿಸಬೇಕಿದೆ. ಯಾಕಂದ್ರೆ ಪ್ರಪಂಚದಲ್ಲಿ ಜನ ನಾಗರಿಕ ಸಮಸ್ಯೆಗಳನ್ನ ಪರಿಸರದ ಸಮಸ್ಯೆ ಅಂತ ತಪ್ಪು ತಿಳಿದಿದ್ದಾರೆ. ಉದಾಹರಣೆಗೆ, ಊರಲ್ಲಿ ಎಲ್ಲಾ ಕಡೆ ಪ್ಲಾಸ್ಟಿಕ್ ಹರಿದಾಡ್ತಿದ್ರೆ ಇದು ಪರಿಸರದ ಸಮಸ್ಯೆ ಅಲ್ಲ, ಜನರ ಸಮಸ್ಯೆ. ನಮ್ಮ ನದಿಗಳು ಮಲಿನವಾದ್ರೆ ಶುದ್ಧೀಕರಣ ಘಟಕಗಳನ್ನ ನಿರ್ಮಿಸಿ ಕಾನೂನು ಮಾಡಿದ್ರೆ ಅದನ್ನ 1-2 ವರ್ಷಗಳಲ್ಲಿ ಸರಿಪಡಿಸಬಹುದು. ಇವೆಲ್ಲ ನಾಗರಿಕ ಸಮಸ್ಯೆಗಳು. ಕೆಲವು ಕಠಿಣ ಕಾನೂನು ತಂದು ಜನರಲ್ಲಿ ಅರಿವು ಮೂಡಿಸಿದ್ರೆ ಆಯ್ತು. ಆದರೆ ನಿಜವಾದ ಸಮಸ್ಯೆ ಆಗಿರೋದು ಮಣ್ಣಿಗೆ. ವಿಶ್ವಸಂಸ್ಥೆಯ ಅಂಗಗಳು ಬಹಳಷ್ಟು ವೈಜ್ಞಾನಿಕ ಪುರಾವೆಗಳೊಂದಿಗೆ ಸ್ಪಷ್ಟವಾಗಿ ಹೇಳ್ತಿವೆ, ಈಗಿರುವ ಕೃಷಿ ಭೂಮಿಲಿ ಪ್ರಪಂಚದಲ್ಲಿರೋ ಸುಮಾರು 80ರಿಂದ 100 ಜಾತಿಯ ಬೆಳೆಗಳನ್ನಷ್ಟೇ ಬೆಳೆಯೋಕೆ ಸಾಧ್ಯ. ಅದು ಮುಂದಿನ 45ರಿಂದ 60 ವರ್ಷಗಳು ಮಾತ್ರ ಅಂತ. ನಾವಿದನ್ನ ಮಣ್ಣಿನ ನಾಶ ಅಂತ ಹೇಳ್ತೀವಿ. ಡೈನೋಸಾರ್ಗಳು, ಡೋಡೋಗಳು ನಾಶ ಆಗಿದ್ದನ್ನ ನೀವು ಕೇಳಿರ್ತೀರಾ. ಆದ್ರೆ ನಾವಿಲ್ಲಿ ಮಾತಾಡ್ತಿರೋದು ಮಣ್ಣಿನ ವಿನಾಶದ ಬಗ್ಗೆ. ನಿಜವಾದ ಸಮಸ್ಯೆ ಅಂದ್ರೆ ಮಣ್ಣಿನ ವಿನಾಶ. ಯಾಕಂದ್ರೆ ಕಳೆದ 30 ವರ್ಷಗಳಲ್ಲಿ 80% ಕೀಟಗಳ ಜೈವಿಕತೆ ಭೂಮಿಯಿಂದ ಕಣ್ಮರೆಯಾಗಿದೆ. ಇದು ಆತ್ಮಹತ್ಯೆ ಅಲ್ವಾ? ನಿಜವಾಗ್ಲೂ ಇದು ಆತ್ಮಹತ್ಯೆ. ಮುಂದಿನ 45ರಿಂದ 50 ವರ್ಷಗಳಲ್ಲಿ ಭೂಮಿಯ ಮೇಲೆ ಗಂಭೀರವಾದ ಆಹಾರದ ಕೊರತೆ ಉಂಟಾಗುತ್ತೆ. ಇದನ್ನ ತಪ್ಪಿಸೋಕ್ಕಾಗೋಲ್ಲ. ಆಹಾರ ಕೊರತೆ ಆದಾಗ ಯಾರ ಹತ್ರ ಅತ್ಯಂತ ಅಪಾಯಕಾರಿ ಶಸ್ತ್ರಗಳಿದ್ದಾವೋ ಅವರು ಬಂದು ಆಹಾರ ಕಿತ್ಕೊಂಡು ಹೋಗ್ತಾರೆ. ಆಗ ಪ್ರಪಂಚದಲ್ಲುಂಟಾಗೋ ಆತಂಕ, ನೋವು, ನರಳಾಟಗಳು ನಿಮ್ಮ ಕಲ್ಪನೆಗೂ ಮೀರಿವೆ. ಬಡವರಷ್ಟೇ ಸಾಯ್ತಾರೆ ಅಂದ್ಕೋಬೇಡಿ, ಶ್ರೀಮಂತರನ್ನು ಸಾಯಿಸ್ತಾರೆ. ನಿಮ್ಮನ್ನ ಹೆದರಿಸೋದಿಕ್ಕೆ ಹೀಗೆ ಹೇಳ್ತಿಲ್ಲ. ಇದು ಇತಿಹಾಸದಲ್ಲಿ ಈಗಾಗಲೇ ಎಷ್ಟೋ ಸಾರ್ತಿ ನಡೆದಿರೋದಂತೂ ಸತ್ಯ. ಇದು ಮತ್ತೆ ಆಗುತ್ತೆ ಅಂತ ಪ್ರಪಂಚದ ದೊಡ್ಡ ದೊಡ್ಡ ವಿಜ್ಞಾನಿಗಳು ಭವಿಷ್ಯ ನುಡಿದಿದ್ದಾರೆ. ಹಾಗಾದ್ರೆ ನಾವೀಗ ಏನು ಮಾಡೋದು? ಮಣ್ಣು ಯಾಕೆ ಹಾಳಾಗ್ತಿದೆ? ಎಲ್ಲಿಗೆ ಹೋಗ್ತಿದೆ? ನೋಡಿ, ಮರಳಿಗೆ ಸಾವಯವ ಅಂಶಗಳನ್ನು ಸೇರಿಸಿದ್ರೆ ಅದು ಮಣ್ಣಾಗುತ್ತೆ. ಹಾಗೇನೆ ಮಣ್ಣಲ್ಲಿರೋ ಎಲ್ಲ ಸಾವಯವ ಅಂಶಗಳನ್ನ ತೆಗೆದ್ರೆ ಅದು ಮರಳಾಗುತ್ತೆ.